ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಸಂಸ್ಥೆಯ 26-27ನೇ ಸಾಲಿನ ವಾರ್ಷಿಕ ಕಾರ್ಯಕ್ರಮಗಳ ಯೋಜನಾ ಪುಸ್ತಕದ ಬಿಡುಗಡೆಯ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿ ಬಹುಶಃ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ನ ಎಲ್ಲ ಕಾರ್ಯಕ್ರಮಗಳಿಗೆ ನೇತೃತ್ವವನ್ನು ಕೊಟ್ಟು ಇವತ್ತು ಕರ್ನಾಟಕ ಭಾರತ್ ಮತ್ತು ಗೈಡ್ಸ್ ನಮ್ಮ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಗುರುತಿಸಿಕೊಳ್ಳಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿರುವಂತಹ ಮುಕ್ತ ಆಯುಕ್ತರಾಗಿರುವಂತಹ ಸನ್ಮಾನ್ಯ ಪಿ.ಜೆ. ಸಿಂಧೇಜಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ನಮ್ಗೆ ಅತ್ಯಂತ ಗೌರವಿತರು, ನಮ್ಗೆ ಹಿರಿಯರು ಮತ್ತು ಈ ಪುಸ್ತಕದ ಅಧ್ಯಕ್ಷ ವಹಿಸುವಂತ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ವಹಿಸುವಂತ ಶ್ರೀ ಕೊಂಡಾಜಿ ಶ್ರೀ ಶಣಗೊಪ್ಪನವರೇ, ಅದೇ ವೇದಿಕೆ ಮೇಲೆ ಉಪಸ್ಥಿತವಂತ ಬಹುಶಃ ನಮ್ಮ ಈ ಪುಸ್ತಕ ಪರಿಚಯ ಮಾಡಿ ಶ್ರೀಮತಿ ಮಂಜುಳರವರೇ, ನಮ್ಮ ಅದೇ ನಮ್ಮ ಗೌರವಂತ ಮಂಜುಳರವರೇ, ಗೀತಾ ನಟರಾಜ್ ಅವರೇ, ಇಂತೆಲ್ಲ ನಮ್ಮ ಸ್ಕೌಟ್ಸ್ನ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳೇ, ಗೈಡ್ಸ್ನ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಅಧಿಕಾರಿಗಳೇ ಹಾಗೂ ಇನ್ನಿತರ ಈ ಕಚೇರಿಯ ಅಧಿಕಾರಿ ಸಿಬ್ಬಂದಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಬಹುಶಃ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ನ ಕಚೇರಿಯಲ್ಲಿ ನಿಮ್ಮ ಜೊತೆ ಇರಲಿಕ್ಕೆ ನಾನು ಬಹುಶಃ ಉಪಾಯುಕ್ತನಾಗಿದ್ದೇನೆ, ಅದು ನನ್ನ ಜವಾಬ್ದಾರಿ. ಎರಡನೇದು ಬಹುಶಃ ನಾನು ಈ ಒಂದು ಕ್ಯಾಂಪಸ್ಗೆ ನಾನು ಈಗಾಗಲೇ ಹಿಂದೆ ಕೂಡ ಹೇಳಿದ್ದೇನೆ, ನಾನಿದು ಶಾಸಕನಾಗುವ ಮೊದಲೇ ನಾನು 6ನೇ ಕ್ಲಾಸ್ನಲ್ಲಿರುವಾಗ ಬಹುಶಃ ಈ ಕ್ಯಾಂಪಸ್ಗೆ ನಾನು ಬರ್ತಾ ಇದ್ದೆ. ಯಾಕಂದ್ರೆ ನಾನು ಸ್ಕೌಟ್ ಅಲ್ಲಿದ್ದ ಸಂದರ್ಭ ನಮ್ಗೆ ದೊಡ್ಡಬಳ್ಳಾಪುರ ಕ್ಯಾಂಪ್ ಇತ್ತು. ದೊಡ್ಡಬಳ್ಳಾಪುರ ಕ್ಯಾಂಪ್ ನಾವು ಹೋಗುವಾಗ ಮೆಜೆಸ್ಟಿಕ್ ಇಂದ ಅಲ್ಲಿಂದ ದೊಡ್ಡಬಳ್ಳಾಪುರ ಟ್ರೈನ್ ಇಟ್ಕೊಂಡು ಹೋಗ್ತಿದ್ದೆವು. ಬರುವಾಗ ಅಲ್ಲಿಂದ ಬೆಳಿಗ್ಗೆ ಬಿಡ್ತಾರೆ, ನಮ್ಗೆ ಸಂಜೆ ಮತ್ತೆ ಟ್ರೈನ್ ಇರುವುದು ಅವಾಗ ಮಂಗಳೂರಿಗೆ 5ರಲ್ಲಿ. ಈ ಹೊತ್ತ ಬಹುಶಃ ಇಲ್ಲಿ ಬ್ಯಾಗ್ ಅನ್ನು ಇಟ್ಟುಕೊಂಡು ಮತ್ತೆ ಬೆಂಗಳೂರು ಸುತ್ತಾಡಲಿಕ್ಕೆ ಹೋಗೋದು, ಬೆಳಗ್ಗೆ ಸಂಜೆ ಪಿಕ್ಚರ್ಗೆ ಹೋಗೋದು, ಇಲ್ಲಿದ್ದೆಲ್ಲ ನಮ್ಮ ಸಿನಜು ಮತ್ತೆ ರಾತ್ರಿ ಮತ್ತೆ ಇಲ್ಲಿ ಬಂದು ಬ್ಯಾಗ್ ಅನ್ನು ತಕೊಂಡು ಹೋಗೋದು. ಆ ನೆನಪೇ ಬಹುಶಃ ಯಾವಾಗ ಇಲ್ಲಿಗೆ ಬರುವಾಗ ಹೌದು. ಅದ ನಂತರ ಬಹುಶಃ ಇವತ್ತು ಶಾಸಕನಾಗಿ ಬರುವಂತ ಅವಕಾಶ ಆಯಿತು. ಶಾಸಕನಾಗಿ ಸಂದರ್ಭದಲ್ಲಿ ಪಚ್ಚಮಡಿಯಲ್ಲಿ ಎಸ್ಎಲ್ ಕಮಿಷನ್ ಟ್ರೈನಿಂಗ್ ಕ್ಯಾಂಪ್ ಅನ್ನು ಕೂಡ ನಾನು ಭಾಗವಹಿಸಿದೆ. ಪಿ.ಜೆ. ಸಿಂಧೇಜಿ ಅವರು ಬಹುಶಃ ಇವತ್ತು ನಾನು ಮತ್ತೆ ಸಕ್ರಿಯ ಅದರಲ್ಲಿ ಆಗಿದ್ದ ಕರೆದು ಸಗ್ಗೊಳಿಸಿ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಇದೀಗ ಸ್ಪೀಕರ್ ಆಗಿ ಮತ್ತೆ ಇವತ್ತು ಸಚಿವರಾಗಿ ಇವತ್ತು ಬರುವಂತ ಅವಕಾಶ ಇವತ್ತು ಆಗಿದೆ. ಅದಕ್ಕೆ ನಿಮ್ಮೆಲ್ಲ ಈ ಸಹಕಾರಕ್ಕೆ ಮಾರ್ಗದರ್ಶನದ ಆತಿಶವಾದ ಧನ್ಯವಾದ ಸಲ್ಲಿಸುತ್ತಾ, ಮುಂದಿನ ದಿನದಲ್ಲಿ ಕೂಡ ಸಮಾಜಕ್ಕೆ ಮತ್ತು ರಾಜ್ಯ ಜನತೆಗೆ ಅತ್ಯುತ್ತಮ ಕೆಲಸ ಮಾಡಲಿಕ್ಕೆ ಬಹುಶಃ ನನ್ನ ಗೌರವ ಹೋಲಿಸಿಕೊಳ್ಳಿಕ್ಕೆ ಬೇಕಾಗಿ ಬಹುಶಃ ನಿಮ್ಮೆಲ್ಲರ ಮಾರ್ಗದರ್ಶನ ಸಲಹೆ ಸೂಚನೆ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಕೊಟ್ಟಂತ ಇವತ್ತು ಸನ್ಮಾನ ಗೌರವ ಅದನ್ನು ಕೊಟ್ಟಂತ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯಾವುದೇ ಒಂದು ನಮ್ಮ ವ್ಯಕ್ತಿತ್ವಕ್ಕ, ನಮ್ಮ ಸಂಸ್ಥೆಗ ಅಥವಾ ನಮ್ಮ ಈ ರಾಜ್ಯಕ್ಕೆ ಕಪ್ಪು ಚುಕ್ಕೆ ಬದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೋಗೋ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಮಾರ್ಗದರ್ಶನ ಇರಲಿ ಅಂತ ಕೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ನನಗೆ ಅತ್ಯಂತ ಸಂತೋಷ ಏನು, ನಾನು ಬಹುಶಃ ಮಂತ್ರಿಯಾಗಿ ಸ್ಕೌಟ್ ಅಲ್ಲಿ ಭಾಗವಹಿಸಿದ ದೊಡ್ಡ ವಿಶೇಷ ಏನು, ಶಂಗುಪ್ಪ ಅತ್ಯಂತ ಹಿರಿಯರು, ಈ ವಯಸ್ಸಿನಾದ್ರೂ ಕೂಡ ನಮ್ಗಿಂತ ಬೇಗ ಬಂದು ಕೂತ್ಕೊಂಡು ಬಹುಶಃ ನಮ್ಗೊಂದು ಪ್ರೇರಣೆ ಆಗಿದೆಲ್ಲ, ದೊಡ್ಡ ಮಟ್ಟದ ಒಂದು ಸಂದೇಶ ಇವತ್ತು ನಮ್ಮ ರಾಜ್ಯಕ್ಕೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಅಂತವರ ಎಲ್ಲ ಸಿಂಧೇಜಿ ಅಂತ ಮಾರ್ಗದರ್ಶಕ ಎಲ್ಲ ಯುವಜನಾಂಗಕ್ಕೆ ಅತಿ ಅಗತ್ಯ. ಸ್ಕೌಟಿಂಗ್ ಬಗ್ಗೆ ಮತ್ತು ರೋಸ್ ಬಗ್ಗೆ ನಿಮ್ಗೆಲ್ಲ ಕಡೆ ಗೊತ್ತಿದೆ, ನಾನು ಜಾಸ್ತಿ ಚೇಂಜ್ ಹೋಗುದಿಲ್ಲ. ಮುಂದಿನ ಸಹ ಖಂಡಿತವಾಗಿ ಮಾತಾಡ್ತೇನೆ. ಬಹುಶಃ ಇವತ್ತು ಈ ಒಂದು ವಾರ್ಷಿಕ ಆ ಒಂದು ಯೋಜನೆ ಪುಸ್ತಕದ ಯೋಜನೆ ಬಿಡುಗಡೆ ಮಾಡಿ ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ಆಗಿದೆ. ಬಹಳ ಸ್ಪಷ್ಟತೆಯಿಂದ ಎಲ್ಲ ವಿಚಾರಗಳು ಇವತ್ತು ಇದೆ. ಅದರ ಪ್ರತಿಯೊಬ್ಬ ಯಾರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸ್ಕೌಟ್ ಟೀಚರ್ ಇರಲಿ, ಮಾಸ್ಟರ್ ಇರಲಿ ಮತ್ತು ಇನ್ನಿತರ ಮುಖ್ಯಸ್ಥರಿರಲಿ, ಇವ್ರಿಗೆ ಯಾವುದೇ ಮಾಹಿತಿ ಬೇಕಾದ್ರೂ ಕೊಡುವಂತ ಒಂದು ನಮ್ಮ ಇಡೀ ಸ್ಕೌಟ್ನ ವ್ಯವಸ್ಥೆಯ ಆ ಒಂದು ಸಿಸ್ಟಮ್ ಅನ್ನು ತಳಮಟ್ಟಕ್ಕೆ ಟ್ರಾನ್ಸ್ಫಾರ್ಮೇಶನ್ ಇವತ್ತು ಬಹಳ ಟ್ರಾನ್ಸ್ಪರೆಂಟ್ ಆಗಿ ಕೊಡುವಂತ ಒಂದು ಸಂದೇಶ ಕೂಡ ಆದಂತ ಸಂದರ್ಭದಲ್ಲಿ ಇದರ ಪ್ರಯೋಜನ ಪ್ರತಿಯೊಬ್ಬರು ಕೂಡ ಸಿಕ್ಕುವಂತ ಅವಕಾಶ ಆಗಲಿ. ಬಹುಶಃ ಇದನ್ನು ಬಿಡುಗಡೆ ಮಾಡ್ಲಿಕ್ಕೆ ಸುಲಭ, ಇದನ್ನು ಮಾಡ್ಲಿಕ್ಕೆ ಬಹಳ ಶ್ರಮ ಇದೆ, ಕಷ್ಟ ಇದೆ, ಸಮಯ ಕೂಡ ಬೇಕಾಗ್ತದೆ. ಆದ ಕಾರಣ ಯಾರು ಇದಕ್ಕೆ ಪಿ.ಜೆ. ಸಿಂಧೇಜಿ ಅವರ ನೇತೃತ್ವದಲ್ಲಿ ಯಾರು ಇದಕ್ಕೆ ಶ್ರಮ ಪಟ್ಟಿದ್ದಾರ, ಯಾರೆಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ದ ಅವರೆಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ನನ್ನ ಶುಭಾಶಯ ಸಲ್ಲಿಸಿ, ಬಹುಶಃ ಶಂಭುಜಿ ಹೇಳಿದಾಗೆ ನಾನು ಮತ್ತು ಸಿಂಧೇಜಿ ನಿಮ್ಮನ್ನೆಲ್ಲ ಸೇರಿಸಿಕೊಂಡು ಏನೇನು ಸಮಸ್ಯೆ ಇದೆ ಅದನ್ನು ಖಂಡಿತವಾಗಿ ಅಂತ ಆದಷ್ಟು ಬೇಗನೆ ಅದನ್ನು ಬಗೆಹರಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡುವ ಅಂತ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಈ ದಿವಸ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಆರೋಗ್ಯ ಮಂತ್ರಿಗಳಾದ ಮಾನ್ಯ ಯು.ಟಿ. ಖಾದರ್ ಅವರು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಡಿಷನಲ್ ಸ್ಟೇಟ್ ಚೀಫ್ ಕಮಿಷನರ್ ಆಗಿರುವ
ಮಾನ್ಯ ಖಾದರ್ ಸಾಹೇಬರು ಬಂದು ಇದನ್ನ ಉದ್ಘಾಟನೆ ಮಾಡಿರೋದು ಅಥವಾ ಪುಸ್ತಕದ ಬಿಡುಗಡೆ ಮಾಡಿರೋದು ನಮಗೆಲ್ಲ ಬಹಳ ಸಂತೋಷದ ವಿಚಾರ. ಅವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಳೆದ 10 ವರ್ಷಗಳಿಂದ 365 ದಿನಗಳ ಕಾಲ ಬೇಸಿಗೆ ರಜೆಯಲ್ಲೂ ಸಹಿತ ಮಕ್ಕಳು ಏನ್ ಮಾಡಬೇಕು ಅನ್ನೋದನ್ನ ಬಹುಶಃ ಭಾರತ ದೇಶದಲ್ಲಿ ಎಲ್ಲೂ ಸಹಿತ ಇಂಥ ಒಂದು ಪುಸ್ತಕ ಸ್ಕೌಟ್ ಗೈಡ್ಸ್ ಅವರು ಮಾಡಕ್ಕಾಗಿಲ್ಲ. ಕಳೆದ ವರ್ಷ ಬೇಸಿಗೆ ಶಿಬಿರದಲ್ಲಿ ಸರ್ಕಾರ ಮಕ್ಕಳಿಗೆ ರಜೆ ಕೊಟ್ಟಿದ್ರು ಸಹಿತ ನಾವು ಸ್ಕೌಟ್ ಗೈಡ್ಸ್ ಮೂಲಕ ಅವರಿಗೆ ರಜೆ ಕೊಟ್ಟು 5 ದಿನದಿಂದ 10 ದಿನಗಳ ಕಾಲ ಶಿಬಿರ ಮಾಡಿ ತಮಗೆಲ್ಲ ಗೊತ್ತಿದೆ. ನಮ್ಮ ಡಿಸ್ಟ್ರಿಕ್ಟ್ ಚೀಫ್ ಕಮಿಷನರ್ಗಳು, ನಮ್ಮ ಸ್ಟೇಟ್ ಆಫೀಸ್ ಬೇರರ್ಸು, ನಮ್ಮ ಸ್ಕೌಟ್ ಕಮಿಷನರ್ಸ್, ಗೈಡ್ ಕಮಿಷನರ್ಸ್, ನಮ್ಮ ಎಂಪ್ಲಾಯೀಸು, ಆಫೀಸರ್ಸು, ಪೇಪರ್ನವರು ಮತ್ತು ಜಿಲ್ಲಾ ಆಡಳಿತದವರು, ಮುಖ್ಯವಾಗಿ ಜಿಲ್ಲಾ ಪರಿಷತ್ನವರು, DDPAಗಳು, ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಸು ಇವರೆಲ್ಲರೂ ಸಹಿತ ಸಹಕಾರ ಕೊಟ್ಟಿರೋದ್ರಿಂದ ಕಳೆದ ವರ್ಷ ನಾವು 8,65,000 ಸೆನ್ಸಸ್ ಅನ್ನ ನಾವು ರೀಚ್ ಆಗಿದ್ದೇವೆ. ಈ ವರ್ಷ ಅದೇನು ಅಂತ ನನಗೆ ಗೊತ್ತಿಲ್ಲ. ನಾನು ಈಗಾಗಲೇ ಜೂನ್ನಿಂದ ಇವತ್ತಿನವರೆಗೂ ಸಹಿತ ಸುಮಾರು 8-10 ಜಿಲ್ಲೆಗಳಿಗೆ ಒಂದೊಂದು ದಿನದ ಭೇಟಿಯನ್ನು ಕೊಟ್ಟು ರಿವ್ಯೂ ಮಾಡಿದ್ದೇನೆ. ಎಲ್ಲ ಕಡೆಗಳಲ್ಲೂ ಆಕ್ಟಿವ್ ಆಗಿ, ಇನ್ಆಕ್ಟಿವ್ ಆಗಿದ್ರು ಅಂತ ಲೀಡರ್ಸ್ ಎಲ್ಲ ಆಕ್ಟಿವ್ ಆಗಿ ನಮ್ಮ DDPAಗಳು, DDPUಗಳು ಮತ್ತೆ BEOಗಳು, ಮುಖ್ಯವಾಗಿ ವೈಸ್ ಚಾನ್ಸಲರ್ಗಳು ಸಭೆಗಳಲ್ಲಿ ಭಾಗವಹಿಸಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆಲ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮಲ್ಲಿ 2-3 ಸಮಸ್ಯೆ ಇದೆ. ಒಂದು, ನಮಗೆ ಕಳೆದ 1 ವರ್ಷದಿಂದ ಯಾರೋ ಒಂದು ಪಿಟಿಷನ್ ಕೊಟ್ಟರು ಅನ್ನೋ ಕಾರಣದಿಂದಾಗಿ ಅದನ್ನೇ ಒಂದು ದೊಡ್ಡ ಸಮಸ್ಯೆಯನ್ನಾಗಿ ಶಿಕ್ಷಣ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು ಅದನ್ನ ದೊಡ್ಡದಾಗಿ ಮಾಡಿ ಕಾರ್ಯದರ್ಶಿಗಳಿಗೆ ಹೇಳಿ ನಮಗೆ ₹1 ಹಣನೂ ಸಹಿತ ಇದುವರೆಗೂ ಬಿಡುಗಡೆ ಮಾಡಿಲ್ಲ. ಕಳೆದ 2 ವರ್ಷಗಳಲ್ಲಿ ಫೈನಾನ್ಷಿಯಲ್ ಇಯರ್ಲಿ ಬಜೆಟ್ ಅಲ್ಲಿ ಇಲ್ಲ, ಏನು ಕೊಟ್ಟಿಲ್ಲ. ಬಜೆಟ್ ಇದೆ, ಮತ್ತೆ ನಾನು ಇದನ್ನ ಇದುವರೆಗೂ ಈ ಗಳಿಗೆವರೆಗೂ ಸಹಿತ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗಾಗ್ಲಿ ಅಥವಾ ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳ ಶಿವಕುಮಾರ್ ಅವ್ರಿಗಾಗ್ಲಿ ತಮ್ಮ ಗಮನಕ್ಕಾಗ್ಲಿ ನಾನು ಉದ್ದೇಶಪೂರ್ವಕವಾಗಿ ತಂದಿಲ್ಲ. ನೋಡೋಣ, ಈ ಅಧಿಕಾರಿಗಳಿಗೆ ಸ್ಕೌಟ್ ಗೈಡ್ಸ್ ಬೇಕಾಗಿದೆಯೋ ಇಲ್ವೋ ಅನ್ನತಕ್ಕಂಥ ಸಂಶಯ ನನಗೆ ಬಹಳ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಒಂದು ರೀತಿಯಲ್ಲಿ ನಾವೇನೋ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತೀವಿ ಅನ್ನೋ ದೃಷ್ಟಿಕೋನವು ಸಹಿತ ಕೆಲವ್ರಿಗೆ ಇರೋದನ್ನ ನೋಡಿ ನನಗೆ ಬಹಳ ನೋವು ಸಹಿತ ಇದೆ ಸರ್. ಇದನ್ನ ನಾನು ಕೆಲವು ಶಾಸಕರಿಗೆ ಈಗಾಗಲೇ ಮಾತನಾಡಿದ್ದೇನೆ. ಅವರೆಲ್ಲ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತಕ್ಕಂಥ ವಿಷಯವನ್ನು ಸಹಿತ ನಾನು ಹೇಳಿದ್ದೇನೆ. ಆದರೆ ನಾನು ಸರ್ಕಾರದ ಒಂದು ಬೆಂಬಲಿಗ, ಆಡಳಿತ ಪಕ್ಷದಲ್ಲಿ ಇರೋದ್ರಿಂದಾಗಿ ನಾನು ಇದನ್ನು ಸಾರ್ವಜನಿಕವಾಗಿ ಇದುವರೆಗೂ ಹೇಳಿಲ್ಲ, ಹೇಳೋದು ಇಲ್ಲ ನಾನು. ಆದರೆ ತಾವು ದೊಡ್ಡ ಮನಸ್ಸು ಮಾಡಿ, ನಮ್ಮ ಕಾರ್ಯದರ್ಶಿಗಳು ನಮ್ಮ ಪರವಾಗಿದ್ದಾರೆ, ಎಜುಕೇಶನ್ ಸೆಕ್ರೆಟರಿ ನಮ್ಮ ಪರವಾಗಿದ್ದಾರೆ, ಹಣಕಾಸಿನ ಕಾರ್ಯದರ್ಶಿಗಳು ನಮ್ಮ ಪರವಾಗಿದ್ದಾರೆ. ಇಂಥ ಕಷ್ಟ ಕಾಲದಲ್ಲೂ ಪಿಳುಕುಳದಲ್ಲಿ ಸುಮಾರು 15 ಕೋಟಿ ರೂಪಾಯಿನಲ್ಲಿ ಕಟ್ಟಿರ್ತಕ್ಕಂಥ ನಮ್ಮ ಟ್ರೈನಿಂಗ್ ಸೆಂಟರ್ಗೆ ನೆನ್ನೆ ಬೆಳಿಗ್ಗೆ, ಕಳೆದ ವರ್ಷದ ದುಡ್ಡು ನೆನ್ನೆ ಬೆಳಿಗ್ಗೆ ನಾನು ಗಲಾಟೆ ಮಾಡಿದ್ಮೇಲೆ RTGS ಮೂಲಕ 2 ಕೋಟಿ ರೀಚ್ ಆಗಿದೆ. ಇನ್ನು ನಮ್ಗೆ ಸುಮಾರು 7-8 ಕೋಟಿ ರೂಪಾಯಿ ಸರ್ಕಾರದಿಂದ ಬರೋದಿದೆ. ತಾವು ಈಗ ಬಹಳ ಪ್ರಮುಖವಾದ ಒಂದು ಸ್ಥಾನದಲ್ಲಿ ಇರೋದ್ರಿಂದ ಮುಂದೆ ನಿಮ್ಮ ಸರ್ಕಾರನೇ ಬರ್ತದೆ. ಆದರೆ ಈಗಿರ್ತಕ್ಕಂಥ ಒಂದು 20-22 ತಿಂಗಳ ಸಂದರ್ಭದಲ್ಲಿ ನಮ್ದೊಂದು 2-3 ಸಮಸ್ಯೆ ಇದೆ. ಒಂದು ತಕರಾರಿವೆ, ಕೆಲವು ಜಮೀನುಗಳದ್ದು, ಒಂದು ಬಿಲ್ಡಿಂಗ್ ಒಂದು ತಕರಾರಿದೆ, ಹಣಕಾಸಿನ ಮೂಲಭೂತ ಸೌಕರ್ಯಕ್ಕೆ ಒಂದಷ್ಟು ದುಡ್ಡು ಬೇಕಾಗಿದೆ, ಒಂದು 25 ಕೋಟಿ ರೂಪಾಯಿ ನಮಗೆ ಬೇಕಾಗಿದೆ. ಇದಕ್ಕೆಲ್ಲ ತಾವು ದೊಡ್ಡ ಮನ್ಸು ಮಾಡಿದ್ರೆ ನಮ್ಮ ಸ್ಕೌಟ್ ಅವರೇ ಇದ್ದೀರಾ, ತಾವು ಮಾಡಿಕೊಡ್ತೀರಾ ಅನ್ನೋ ವಿಶ್ವಾಸ ನನ್ನದಾಗಿದೆ. ನಾನು ಶಿವಕುಮಾರ್ ಅವ್ರನ್ನ ಇದುವರೆಗೂ ಅವ್ರ ಮುಖ್ಯಮಂತ್ರಿ ಆದ್ಮೇಲೆ ಭೇಟಿಯಾಗಿಲ್ಲ. ಮಾತನಾಡಿದ್ದೇನೆ 3-4 ಸಾರಿ. ಅವರು ಆಗಾಗ ಫೋನ್ ಮಾಡ್ತಾ ಇರ್ತಾರೆ. ಇಲ್ಲ, ಒಂದು ಅರ್ಧ ಗಂಟೆ ಕೂತ್ ಚರ್ಚೆ ಮಾಡೋಣ ಅಂತ ಹೇಳಿ ಒಂದು ಸಭೆ ಕರೆದವರಿದ್ದಾರೆ. ತಾವು ದಯಮಾಡಿ ಅವಶ್ಯಕವಾಗಿ ಬರಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಈ ಸಂದರ್ಭದಲ್ಲಿ ಆಸ್ ಅಡಿಷನಲ್ ಚೀಫ್ ಕಮಿಷನರ್ ನೀವು ಬರಬೇಕು ನಾನು ವಿನಂತಿ ಮಾಡ್ತೇನೆ. ಉಳಿದುದು ಇಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ನಮ್ಮ ಯೂನಿಫಾರ್ಮ್ ಹಾಕೊಂಡಿರೋರು ಫಸ್ಟ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕಳೆದ ವರ್ಷ ಬಹಳ ಜನ ಈ ಪುಸ್ತಕ ನೀವು ಓದಿಲ್ಲ. ನಾವು ಈ ಪುಸ್ತಕ ಪ್ರಿಂಟ್ ಮಾಡಿ ಯೂನಿಟ್ ಲೀಡರ್ಸ್ ಕಳ್ಸಕ್ಕೆ ಕನಿಷ್ಠ 10 ರಿಂದ 12 ಲಕ್ಷ ರೂಪಾಯಿ ನಮ್ಗೆ ಖರ್ಚಾಗ್ತದೆ. ನಾವು ಈ ಹಿಂದೆ ನೀವು ನೋಡ್ತಾ ಇದ್ದೀರಾ, ಈ ತರ ನಾವು ಭಿಕ್ಷೆ ಎತ್ತಿ ಅಡ್ವರ್ಟೈಸ್ಮೆಂಟ್ ಕಲೆಕ್ಟ್ ಮಾಡಿ ಅವ್ರ ಮೂಲಕವಾಗಿ ಇದನ್ನೆಲ್ಲ ಪ್ರಿಂಟ್ ಮಾಡ್ತೇವೆ. ಇದಕ್ಕೊಂದು ಮರ್ಯಾದೆ ಕೊಡ್ಬೇಕು ನಾವು ಪುಸ್ತಕಕ್ಕೆ. ಅನೇಕರು ನನ್ನ ಆಫೀಸ್ ಬರಸ್ ಇದನ್ನು ಓದ್ತಕ್ಕಂಥ ಸೌಜನ್ಯವನ್ನು ತೋರಿಸಿಲ್ಲ. ನನಗೆ ಬಹಳ ನೋವಾಗ್ತದೆ ಇದನ್ನು ಮಾಡಿದಾಗ. ಇದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥದ್ದು ಆ ಸಮಿತಿಯವರು, ಮಾನ್ಯ ಷಡಕ್ಷರಿಯವರು,
ಚಿಕ್ಕಮಗಳೂರಿನ DCC ಅವರು, ನಮ್ಮ SOCಗಳು, STCಗಳು, ನಮ್ಮ ಸ್ಟೇಟ್ ಆಫೀಸರ್ಸು ಭಾಳ ಕಷ್ಟಪಟ್ಟು ಇದನ್ನು ತಯಾರು ಮಾಡಿದ್ದಾರೆ. ಯಾವತ್ತು ಏನು ಮಾಡಬೇಕು ಅಂತ ಹೇಳಿ ಇವತ್ತು ಸೋಮವಾರ ಅನ್ನೋದನ್ನ ಪೇಪರ್ ನೋಡ್ಬಿಟ್ಟು ತಿಳ್ಕೊತೇವೆ. ಅದೇ ಥರ ಇವತ್ತೇನಿದೆ ಸ್ಕೌಟ್ ಏನಿದೆ ಅಂತ ಹೇಳಿ ತಿಳ್ಕೊಂಡ್ರೆ ಎಲ್ರಿಗೂ ಬಹಳ ಉಪಯೋಗ ಆಗ್ತದೆ ಅಂತ ಹೇಳಿ ನಾನು ತಿಳಿದು, ನೀವು ಮಾಡಬೇಕಾಗಿರೋದು ಯೂನಿಫಾರ್ಮ್ ಹಾಕೊಂಡಿರೋದು ಫಸ್ಟ್ ನೀವು ಮಾಡಬೇಕಾಗಿರೋದು ಓದಿ, ಇದನ್ನ ಬೇರೆ ಮಾಡದ ಮೇಲೆ ಇನ್ನು ಫಸ್ಟ್ ನೀವು ಮಾಡಿ. ಇದು ಹೇಳಿದ್ದೀನಿ. ಇದನ್ನು ಕಳೆದ ವರ್ಷ ಬಹಳ ಚೆನ್ನಾಗಿ ನಮ್ಮ ಯೂನಿಟ್ ಲೀಡರ್ಗಳು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದನ್ನೆಲ್ಲ ನಾನು ನೆನೆಸ್ಕೊಂಡು ಹಿರಿಯರಾಗಿರ್ತಕ್ಕಂಥ ಷಣ್ಮುಖಪ್ಪನವರು ತರಬೇತಿಗಳ ಬಗ್ಗೆ ಯೋಜಿಸಿ ಸಾಕಷ್ಟು ಚಿಂತನ ಮಂಥನ ಮಾಡಿ ಎಲ್ಲ ಒಂದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಡಿಸ್ಕಷನ್ ಮಾಡಿ ಯಾವ ಕಾರ್ಯಕ್ರಮ ಇರಬೇಕು, ಸಮಾಜಮುಖಿಯಾಗಿರ್ಲಿಕ್ಕೆ ಏನು ಕಾರ್ಯಕ್ರಮಗಳು ಬೇಕು, ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಯಾವ ಕಾರ್ಯಕ್ರಮ ಬೇಕು, ಶಿಕ್ಷಕರ ಜ್ಞಾನವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಯಾವ ರೀತಿ ತರಬೇತಿಗಳು ಬೇಕು ಅಂತ ಸಾಕಷ್ಟು ಚಿಂತನ ಮಂಥನ ಮಾಡಿ 2026-27 ಸುಂದರವಾಗಿ ಮೂಡಿಸಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಪುಸ್ತಕ 2016-17 ಸಾಲಿಗೆ ಪ್ರಥಮವಾಗಿ ಇಡೀ ಇಂಡಿಯಾ ದೇಶದಲ್ಲೇ ಯಾವ ರಾಜ್ಯದವರು ಕೂಡ ಈ ಒಂದು ಪುಸ್ತಕವನ್ನ ರೂಪುರೇಷೆಯನ್ನ ಸ್ಪೀಕರ್ ಆಗಿದ್ರು. ನಾನು ವಿಧಾನಸಭೆಯನ್ನ ಬಹಳ ಸಾರಿ, ಬಿಕಾಸ್ ರಿಟೈರ್ಡ್ ಮ್ಯಾನ್, ಯಾವತ್ತು ಪರ್ಟಿಕ್ಯುಲರ್ಲಿ ದೂರದರ್ಶನ್ ಡೈರೆಕ್ಟ್ ಅಲ್ಲಿ ಥ್ರೂ ಔಟ್ ದಿ ಡೇ ಐ ವಾಚ್ ಇಟ್ ಕಾದರ್ ಫ್ರಮ್ ಮಾರ್ನಿಂಗ್ 11 o'clock till evening. So sir, I would only like to tell you, you have been one of the very successful speakers compared to Vaikunth Balaga, because I had seen Vaikunth Balaga myself. We were living next to his house, and I have gone to Vaikunth Balaga. I have heard him, one of the greatest personalities, and he comes from Dakshin Kannada. Our fathers have also come from Dakshin Kannada. We are proud of you, sir. We want many problems to be solved. I think both your leadership of our leader Sindhya ji and you are getting into our movement, and Honorable Minister of DK Shivkumar's government, we want all our problems to get solved. That's what I request on behalf of all my colleagues and leaders who are present in this hall. I request you to kindly release the book, sir. Thank you. Before that, we would like Let's go. ಅದನ್ನ ಆಮೇಲೆ ಮಾಡಿ ಪುಸ್ತಕ ಇಟ್ಕೊಳ್ಳಿ. ಅಧಿಕಾರಿಗಳಿಗೆ ಇದು ಬೇಕಾಗಿದೆ. ಯಾಕಂದ್ರೆ ನಾವೇನು ಕೊಡೋಕ್ಕಾಗಲ್ಲ. ಒಂದು ಕಾರ್ಯಕ್ರಮ ತಾವು ಇದ್ದಾಗ ಮಂತ್ರಿಗಳಾಗಿದ್ದಾಗ 1 ಕೋಟಿ ರೂಪಾಯಿನ ಮಕ್ಕಳಿಗೆಲ್ಲ ಶೂಟ್ ಮಾಡಲಿಕ್ಕೆ ಇಲ್ಲ ಒಬ್ಬ ಪರ್ಟಿಕ್ಯುಲರ್ DDP ಅಲ್ವೇ ನೀವು ದುಡ್ಡು ಬರುತ್ತಲ್ವಾ ನಿಮ್ಮ ಜಿಲ್ಲೆಗೆ? ಕೊಪ್ಪಳ ಜಿಲ್ಲೆ ದುಡ್ಡು ಬರ್ತದೆ. ಎಷ್ಟು ಬರ್ತದೆ? 8 ಲಕ್ಷ ಅಂತ ಕೇಳಿದ್ರೆ ತಿಳ್ಕೊಳ್ಳಿ ಅಂತ ಹೇಳಿ ನಾನು ಹೇಳಿದ್ದೇನೆ. ನಾವು ಬಂದು ಬಂದ್ರು. ಅವರಿದ್ದಾಗ ಅವ್ರ ಕಾರ್ಯದರ್ಶಿ, ಇವ್ರ ಅಧ್ಯಕ್ಷರು. ಆ ಕಾಲದಿಂದಲೂ ಇದು ಪ್ರೈಮ್ ಮಿನಿಸ್ಟರ್ ಫೀಲ್ಡ್ ಇವ್ರ ಜಿಲ್ಲೆ ಬಂದಿತ್ತು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅದು ಸೀನಿಯರ್ ಲೀಡರ್ ಸರ್, ಅಂಡ್ ಈಸ್ ಓನ್ಲಿ ಯಂಗ್ ಬಾಯ್ ಆಫ್ 82. Yes, he has become 82 like me. ಸೊ ಮೊದಲು ಮಾತಾಡಿದಾಗ ಜ್ಞಾಪಕ ಬರಲಿಲ್ಲ. ಅವಾಗ ನಾವು ಗವರ್ನರ್ ಹತ್ರ ಏನೋ ನೋಡಬೇಕಾಗಿತ್ತು. ಕೈರಣ್ಣ ಅವರು ತಮಗೆ ಹೇಳಿದ್ರು, ಗವರ್ನರ್ ಅಪಾಯಿಂಟ್ಮೆಂಟ್ ಏನಾದ್ರು ಅವ್ರಿಗೆ ಕೊಡ್ತಾ ಇಲ್ಲ ರಾಜ್ಯಪಾಲ. ಇದು ಎಲ್ಲ ಏನು ಮಾಡ್ತೀರಾ? ಸ್ಟಾರ್ಟಿಂಗ್ ನವೆಂಬರ ನಮ್ಮ ಆಫೀಸಲ್ಲಿ ನಮ್ಮ ಮೈಸೂರಲ್ಲಿ ಬೋಲ್ಸನ್ನು ರಾಗಿ ಲಕ್ಷ್ಮಣಯ್ಯ ಅಧ್ಯಕ್ಷರು ಇವರು ರೈತ ಸಂಘದ ನಾಯಕರು ಓದಿ ಸರ್ ಬನ್ನಿ ಸರ್, ಸಿಂಧೆ ಸರ್ ನೀವು ಹತ್ರ ಬನ್ನಿ ಸರ್. ಏನು ನೋಡಿ ಸರ್ ಈ ಕಡೆ
ಸರ್ ಬನ್ನಿ ಸರ್ ಸಿಂಧೆ ಸರ್. ಸರ್ ನೀವು ಹತ್ರ ಬನ್ನಿ ಸರ್ ಏನು ನೋಡಿ ಸರ್ ಈ ಕಡೆ. ರಾಗಿ ಲಕ್ಷ್ಮಣಯ್ಯ ಅಧ್ಯಕ್ಷರು ರೈತ ಸಂಘದ ನಾಯಕರು ಫೋಟೋ ತಗೊಂಡು ಓದಿ ಪ್ಯಾಲೇಸ್ ಅಲ್ಲ ಇದು ಎಲ್ಲ ಎಲ್ಲಿ ಮಾಡ್ತೀರಾ ಸ್ಟಾರ್ಟಿಂಗ್ ನವೆಂಬರ ನಮ್ಮ ಆಫೀಸಲ್ಲಿ ನಮ್ಮ ಅಧಿಕಾರಿಗಳಿಗೆ ಬೇಕಾಗಿದೆ. ಯಾಕಂದ್ರೆ ನಾವೇನು ಕೊಡೋಕ್ಕಾಗಲ್ಲ. ಒಂದು ಕಾರ್ಯಕ್ರಮ ತಾವು ಇದ್ದಾಗ ಮಂತ್ರಿಗಳಾಗಿದ್ದಾಗ 1 ಕೋಟಿ ರೂಪಾಯಿನ ಮಕ್ಕಳಿಗೆಲ್ಲ ಶೂಟ್ ಮಾಡಲಿಕ್ಕೆ ಇಲ್ಲ ಒಬ್ಬ ಪರ್ಟಿಕ್ಯುಲರ್ DDP ಅಲ್ವೇ ನೀವು ದುಡ್ಡು ಬರುತ್ತಲ್ವಾ ನಿಮ್ಮ ಜಿಲ್ಲೆಗೆ? ಕೊಪ್ಪಳ ಜಿಲ್ಲೆ ದುಡ್ಡು ಬರ್ತದೆ. ಎಷ್ಟು ಬರ್ತದೆ? 8 ಲಕ್ಷ ಅಂತ ಕೇಳಿದ್ರೆ ತಿಳ್ಕೊಳ್ಳಿ ಅಂತ ಹೇಳಿ ನಾನು ಹೇಳಿದ್ದೇನೆ. ನಾವು ಬಂದು ಭೇಟಿಯಾಗಿ ಬಂದರು. ಅವರಿದ್ದಾಗ ಅವ್ರ ಕಾರ್ಯದರ್ಶಿ, ಇವ್ರ ಅಧ್ಯಕ್ಷರು. ಆ ಕಾಲದಿಂದಲೂ ಇದು ಪ್ರೈಮ್ ಮಿನಿಸ್ಟರ್ ಫೀಲ್ಡ್ ಇವ್ರ ಜಿಲ್ಲೆ ಬಂದಿತ್ತು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅಲ್ಲಿ ಸೀನಿಯರ್ ಲೀಡರ್ ಸರ್, ಅಂಡ್ ಈಸ್ ಓನ್ಲಿ ಯಂಗ್ ಬಾಯ್ ಆಫ್ 82. Yes, he has become 82 like me. ಸೊ ಮೊದಲು ಮಾತಾಡಿದಾಗ ಜ್ಞಾಪಕ ಬರಲಿಲ್ಲ. ಅವಾಗ ನಾವು ಗವರ್ನರ್ ಹತ್ರ ಏನೋ ನೋಡಬೇಕಾಗಿತ್ತು. ಕೈರಣ್ಣ ಅವರು ತಮಗೆ ಹೇಳಿದ್ರು, ಗವರ್ನರ್ ಅಪಾಯಿಂಟ್ಮೆಂಟ್ ಏನೋ ಅವ್ರು ಕೊಡ್ತಾ ಇಲ್ಲ, ರಾಜ್ಯ ಅದನ್ನ ಆಮೇಲೆ ಮಾಡಿ ಪುಸ್ತಕ ಇಟ್ಕೊಳ್ಳಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.